ಪುಣ್ಯತಿಥಿ ಇವತ್ತು. ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಅನ್ಡಿವೈಡೆಡ್ ಕಾಂಗ್ರೆಸ್ AICC ಅಧ್ಯಕ್ಷರಾಗಿದ್ದಂಥವ್ರು. ಅವರಿಗೆ ಪ್ರತಿ ವರ್ಷ ಅವರ ಜನ್ಮದಿನದಂದು ಮತ್ತು ಪುಣ್ಯತಿಥಿ ಎಂದು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಎಸ್ ನಿಜಲಿಂಗಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು, ಮತ್ತೆ ಒಬ್ಬ ದೇಶ ಕಂಡಂತ ಅಪ್ರತಿಮ ನಾಯಕ. 2 ಬಾರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದರು. 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಏಕೀಕರಣ ಆದ್ಮೇಲೆ ಮೊದಲನೇ ಮುಖ್ಯಮಂತ್ರಿ. ಏಕೀಕರಣ ಆಯ್ತು, ಕರ್ನಾಟಕ ದೇಶದಲ್ಲಿ ಏಕೀಕರಣ ಆದ್ಮೇಲೆ 1956 ನವೆಂಬರ್ 1ನೇ ತಾರೀಕು ಅವತ್ತರ ಮೊದಲ ಮುಖ್ಯಮಂತ್ರಿ ಇವರು. ಮತ್ತೆ ಏಕೀಕರಣ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಮತ್ತೆ ಜನಪರ ಕಾಳಜಿ ಇದ್ದಂತ ಮುಖ್ಯಮಂತ್ರಿ. ನೀರಾವರಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಕರ್ನಾಟಕದಲ್ಲಿ. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಅದರಿಂದ ಅವರ ಜನಪರವಾದಂಥ ಕಾಳಜಿ, ಪ್ರಾಮಾಣಿಕತೆ, ಮತ್ತೆ ದೇಶಕ್ಕೆ ಅವರು ಮಾಡಿದಂಥ ಸೇವೆ ಅವೆಲ್ಲವೂ ಕೂಡ ನಮಗೆ ಆದರ್ಶಗಳು. ಅವರ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಈ ರಾಜ್ಯದ ಸೇವೆಯನ್ನ ಮಾಡ್ತಕ್ಕಂಥ, ಈ ದೇಶದ ಸೇವೆಯನ್ನ ಮಾಡ್ತಕ್ಕಂಥ ಇವತ್ತೊಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದೀರಾ? ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಬೇರೆ